ಈ ಮೊಬೈಲ್ ಗೇಮ್ ಗೀಳಿಗೆ 3 ಸಹೋದರಿಯರು ಬಲಿಯಾಗಿರತಕ್ಕಂಥ ಘಟನೆ ಇದು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದಿದೆ. ಜಿಗಿಯೋದಕ್ಕೆ ಯತ್ನಿಸ್ತಾ ಇದ್ದಳಲ್ಲ ಒಬ್ಬಳು ಸಹೋದರಿ, ಅವಳನ್ನು ರಕ್ಷಣೆ ಮಾಡಲಿಕ್ಕೆ ಇನ್ನಿಬ್ಬರು ಸಹೋದರಿಯರು ಹೋಗಿದ್ದಾರೆ. ಅಲ್ಲಿ ಟೋಟಲ್ ಆಗಿ 3 ಜನ ಕೂಡ ಸತ್ತು ಹೋಗಿದ್ದಾರೆ. ಅಪಾರ್ಟ್ಮೆಂಟ್ನ 9ನೇ ಮಹಡಿಯಿಂದ ಬಿದ್ದಿರೋದು ಇವರು. ಪಖಿ 12 ವರ್ಷ, ಪ್ರಾಚಿ 14 ವರ್ಷ ಮತ್ತು ವಿಶಿಕಾ 16 ವರ್ಷ. ಮೂವರು ಕೂಡ ಸತ್ತು ಹೋಗಿದ್ದಾರೆ. ಇಲ್ಲಿ ಮೊದಲೇ ಡೆತ್ ನೋಟನ್ನು ಬರೆದಿಟ್ಟಿದ್ದು ಒಬ್ಬ ಬಾಲಕಿ. ಕ್ಷಮಿಸಿ ಅಮ್ಮ ಮತ್ತು ಅಪ್ಪ ಅಂತ ಬಾಲಕಿ ಡೆತ್ ನೋಟ್ ಶುರುವಾಗ್ತಾ ಇತ್ತು. ಬಾಲ್ಕನಿಯಲ್ಲಿ ಸ್ಟೂಲ್ ಇರಿಸಿ ಮಹಡಿಯಿಂದ ಹಾರೋದಕ್ಕೆ ಯತ್ನ ಮಾಡಿರೋದು. ಇದೇ ವೇಳೆ ಆತ್ಮಹತ್ಯೆಗೆ ಯತ್ನಿಸಿದವಳನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿ 3 ಸಾವನ್ನಪ್ಪಿದ್ದಾರೆ. ಡೆತ್ ನೋಟಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ಡೈರಿಯಲ್ಲಿ ಬರೆದಿದ್ದಾಳೆ ಇದನ್ನು ಆ ಬಾಲಕಿ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ ಪಾಪ ಅಂತ ಡೆತ್ ನೋಟ್ ಶುರುವಾಗುತ್ತೆ. ಟ್ರೂ ಲೈಫ್ ಸ್ಟೋರಿ ಅಂತ ತಲೆಬರಹದ ಡೆತ್ ನೋಟ್ ಇದು. ಡೆತ್ ನೋಟ್ನಲ್ಲಿ ಡೈರಿಯ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ಈ ಡೈರಿಯಲ್ಲಿ ಬರೆದಿರುವ ಎಲ್ಲವನ್ನೂ ಓದಿ, ಏಕೆಂದರೆ ಅದೆಲ್ಲವೂ ನಿಜ. ಪಾಕೆಟ್ ಡೈರಿಯ 8 ಪುಟಗಳಲ್ಲಿ ಬರೆದಿರುವಂಥ ಡೆತ್ ನೋಟ್ ಇದು. ಗೇಮಿಂಗ್ ಮತ್ತು ಮೊಬೈಲ್ ಚಟುವಟಿಕೆಗಳ ವಿವರಿಸಿ ಡೆತ್ ನೋಟ್ ಇದೆ. ನಮ್ಮ ನಿಜವಾಗಿಯೂ ಕ್ಷಮಿಸಿ ಅಪ್ಪ ಅಂತೇಳಿ ಟಿಪ್ಪಣಿ ಇದೆ. ಅಪ್ಪ ಕ್ಷಮಿಸಿ, ಕೊರಿಯಾ ನಮ್ಮ ಜೀವನ, ಕೊರಿಯಾ ನಮ್ಮ ದೊಡ್ಡ ಪ್ರೀತಿ, ನೀವೇನು ಹೇಳಿದ್ರೂ ನಾವು ಅದನ್ನು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈ ಕೊರಿಯನ್ ಗೇಮ್ ಇದೆಯಲ್ಲ, ಒಂದಷ್ಟು ವಿಕೃತರು, ಸಮಾಜದ ಮನೋವಿಕಾರಿಗಳು ಮಾತ್ರ ಇಂಥ ಗೇಮ್ಗಳನ್ನು ಶುರು ಮಾಡಲಿಕ್ಕೆ ಸಾಧ್ಯ. ಒಂದು ವೇಳೆ ಇದೇ ಆಗಿದ್ದರೆ, ಅವಾಗೆಲ್ಲ ಬರ್ತಿತ್ತಲ್ಲ ಅದೇನೋ ಅದರ ಸೂಸೈಡ್ ಥರ ಗೇಮ್ಗಳಂತೆ. ಒಬ್ಬ ಮನುಷ್ಯ ಆ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು, ಆ ಗೇಮ್ ಡೌನ್ಲೋಡ್ ಮಾಡಿಕೊಂಡು ಆಡಕ್ಕೆ ಕೂತ ಅಂತ ಹೇಳಿದ್ರೆ ಅವನಿಗೆ ಬೇರೆ ಬೇರೆ ಟಾಸ್ಕ್ಗಳಂತೆ. ಅದರಲ್ಲಿ ಟಾಸ್ಕ್ ಕೊಟ್ಕೊಂಡು ಹೋಗೋದ್ರಲ್ಲಿ ಆತ್ಮಹತ್ಯೆ ಕೂಡ ಒಂದು ಟಾಸ್ಕ್ ಅಂತ ಹೇಳಿ. ಆತ್ಮಹತ್ಯೆ ಆದಮೇಲೆ ಇದಕ್ಕೇನಿದೆ ಇನ್ನು? ಆ ಗೇಮಲ್ಲಿ ಅಷ್ಟರ ಮಟ್ಟಿಗೆ ಅವ್ರನ್ನ ಅಡಿಕ್ಟ್ ಮಾಡಿ, ಅಷ್ಟರ ಮಟ್ಟಿಗೆ ಅವರು ಆ ಒಂದು ಆ್ಯಪ್ನ ಅಧೀನರಾಗಿಬಿಡ್ತಾರಲ್ಲಿ. ಆ್ಯಪ್ಗೆ ಅಧೀನರಾಗಿ ಆ್ಯಪ್ ಹೇಳ್ದಂತೆಲ್ಲ ಕೇಳುವಂಥ ಸ್ಥಿತಿಗೆ ಅವ್ರು ಬಂದು ಈ ಥರ ಏನು ಜೀವನ ನೋಡ್ದಿರ್ತಕ್ಕಂಥ ಈ ಥರದ್ದು ಅಪ್ರಾಪ್ತ ಮಕ್ಕಳೆಲ್ಲ ಸತ್ತು ಹೋಗೋದಿದೆಯಲ್ಲ, ನಿಜವಾದ ದುರಂತ ಇದು. ಅವ್ರಿಗೆ ಇನ್ನೇನೋ ಸ್ವರ್ಗ ಇದೆ, ಇನ್ನೇನೋ ಜೀವನ ಇದೆ ಅಂತ ಅದೇನು ಕರ್ಮನೋ ಗೊತ್ತಿಲ್ಲ ನಮಗೆ. ಸೊ ಈ ರೀತಿ ಕೊರಿಯಾನೇ ನಮ್ಮ ಜೀವನ ಅಂತ ಹೇಳಬೇಕು ಅಂದರೆ ಅದು ಗೇಮೇ ಅಂತ ಕೆಲಸ ಮಾಡಿರ್ಲಿಕ್ಕೆ ಸಾಕು. ನಾವಂತೂ ಆ ಗೇಮ್ ಬಿಟ್ಕೊಡಲ್ಲ. ಮನೇಲಿ ಅಪ್ಪ ಅಮ್ಮ ಹೇಳಿರಬಹುದು, ಏನು ಯಾವಾಗಲೂ ಗೇಮ್ ಆಡ್ತಿರ್ತೀರ, ಅದು ಒಳ್ಳೆಯದಲ್ಲ, ಹಾಗಲ್ಲ ಹೀಗಲ್ಲ ಅಂಥೇಳಿ. ಆ ಅಡಿಕ್ಷನ್ ಇದೆಯಲ್ಲ, ಅದರಿಂದ ಆಚೆ ಬರೋಕ್ಕೆ ಸಾಧ್ಯವಾಗಿಲ್ಲ. ಇನ್ನೊಂದು ಕಡೆ ಕೈಯಿಂದ ಬಿಡಿಸಿದ ಅಳುವ ಇಮೋಜಿ ಇರತಕ್ಕಂಥ ಡೆತ್ ನೋಟ್. ಅದು ಕೈಯಿಂದನೇ ಅಳ್ತಾ ಇರ್ತಕ್ಕಂಥ ಇಮೋಜಿ ಕೂಡ ಬಿಡಿಸಿದ್ದಾರೆ ಅವರು. ಕೊರಿಯನ್ ಗೇಮಿಂಗ್ ಟಾಸ್ಕ್ಗೆ ಬಲಿಯಾದ್ರ, ಕೊರಿಯನ್ ಟಾಸ್ಕ್ ಆಧಾರಿತ ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ರಂತೆ. ಕೋವಿಡ್ ವೇಳೆ ಗೇಮ್ ಚಟ ಅಂಟಿಸ್ಕೊಂಡಿದ್ರು ಸಹೋದರಿಯರು. ಹೀಗಾಗಿ 16 ವರ್ಷದ ವಿಶಿಕಾ ಶಿಕ್ಷಣದಲ್ಲಿ ಹಿಂದೆ ಬಿದ್ದಿದ್ದಳು. 2 ವರ್ಷಗಳ ಹಿಂದೆ ಶಾಲೆಗೆ ಹೋಗೋದನ್ನು ಬಿಟ್ಟುಬಿಟ್ಟಿದ್ಲು. 14 ವರ್ಷದ ಪ್ರಾಚಿ ಗೇಮ್ನಲ್ಲಿ ಇಬ್ಬರನ್ನು ಲೀಡ್ ಮಾಡ್ತಾ ಇದ್ದಳು. ಈ ಆತ್ಮಹತ್ಯೆಗೆ ಆನ್ಲೈನ್ ಕೊರಿಯನ್ ಟಾಸ್ಕ್ ಗೇಮ್ ಕಾರಣ ಅಂಥೇಳಿ ಒಂದು ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗಿದೆ. तीनों को जंप होते हुए देखा है मैं। मुझे कुछ इससे पहले कुछ मुझे समझ में आता कि मैं बुलाऊं, आवाज दूं, ये सारा इंसिडेंट हो गया। मुझे कुछ एबनॉर्मल सा दिखा था कि मतलब वो जो गिलास है, बालकनी है, उसके ऊपर बैठे हुए थे। वो बार बार बैक साइड से गिरने की कोशिश कर रहे थे और दूसरा उसे पकड़ने की कोशिश कर रहा था।